ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ನಮಾಮಿ ಶನೇಶ್ವರಂ. ಕುಂಭರಾಶಿಯವರೇ, ನಿಮಗೆ ಮಾತ್ರ ಯಾಕೆ ಇಷ್ಟೊಂದು ಕಳೆದ ಈ ಕೆಲವು ವರ್ಷಗಳಿಂದ ಜನ್ಮ ಶನಿಯು ಕಾಟದಿಂದ ಮನಸ್ಸಿನ ನೆಮ್ಮದಿ ಅನ್ನೋದು ಕಳೆದುಕೊಂಡು ದೇಹದಲ್ಲಿ ಇಷ್ಟೊಂದು ಕಷ್ಟಗಳನ್ನು ನೀವು ಅನುಭವಿಸುತ್ತಿದ್ದೀರಾ? ಈ ಹಂತಕ್ಕೆ ಬಂದಿರಬಹುದು, ಅಂದರೆ ಸಾಡೆ ಸಾತಿನ ಹಂತಕ್ಕೆ ಬಂದಿದ್ದೀರಾ. ಆದರೆ ಕತ್ತಲು ಸರಿದು ಬೆಳಕು ಹರಿಯುವ ಸಮಯ ಬಂದಿದೆ. ಈ 2026ನೇ ಇಸವಿ ನಿಮ್ಮ ಪಾಲಿಗೆ ತುಂಬಾ ಅದೃಷ್ಟದ ವರ್ಷ ಅಂತಲೇ ಅನ್ನಬಹುದು. ಕೇವಲ ಒಂದು ಸಾಧಾರಣ ವಿಡಿಯೋ ಅಲ್ಲ ಇದು. ಕತ್ತಲೆಯಲ್ಲಿ ದಾರಿ ಕಾಣದೆ ಪರಿತಪಿಸುತ್ತಿರುವ ನಿಮಗೆ ಬೆಳಕು ತೋರಿಸಲು ಈ ಭಗವಂತನೇ ಕಳುಹಿಸಿರುವ ಸಾಕ್ಷಾತ್ ದೈವಿಕ ಸಂದೇಶವಾಗಿದೆ. ಕುಂಭರಾಶಿಯವರಾದ ನಿಮ್ಮ ಜೀವನ ಕಳೆದ ಸಾಡೆ ಸಾತಿ ಸಮಯದಲ್ಲಿ ನರಕವನ್ನೇ ನೋಡಿದೆ. ಹಾಗಾಗಿ ಕಣ್ಣೀರು ಹಾಕದೆ ನೀವು ದಿನವೆಲ್ಲ ಬದುಕುತ್ತಿದ್ದೀರಿ. ಕಣ್ಣೀರು ಹಾಕದಲೇ ದಿನವೇ ಇಲ್ಲ. 2026ನೇ ಇಸವಿಯು ನಿಮ್ಮ ಪಾಲಿಗೆ ವಿಮೋಚನೆಯ ಪೂರ್ವಕಾಲ. ನಿಮ್ಮ ಕಷ್ಟಗಳು ಮುಗಿಯುವ ಕಾಲ ಬಂದಿದೆ. ಆದರೆ ಎಚ್ಚರ, ಈ ದೊಡ್ಡ ಗೆಲುವಿನ ಜೊತೆಗೆ ಒಂದು ದೊಡ್ಡ ಆಪತ್ತು ಕೂಡ ನಿಮ್ಮನ್ನು ಹಿಂಬಾಲಿಸುತ್ತಿದೆ. ನಿಮ್ಮ ಒಂದು ಸಣ್ಣ ತಪ್ಪು ನಿರ್ಧಾರ ಮತ್ತೆ ಸಂಕಷ್ಟಕ್ಕೆ ನೂಕಬಹುದು. ಆದರೆ ಚಿಂತಿಸಬೇಡಿ, ಆ ಸಮಸ್ಯೆಗೆ ಅತಿ ಸರಳವಾದ ಪರಿಹಾರವನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ. ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಕುಂಭರಾಶಿಯವರು ಎಂದರೆ ಹೊರಗಡೆ ಕಠಿಣವಾಗಿ ಕಂಡರೂ ಒಳಗಡೆ ಮಗುವಿನಂತಹ ಮನಸ್ಸು ಉಳ್ಳವರು. ನಿಮ್ಮೆಲ್ಲ ಸಂಕಲ್ಪಗಳು ಈಡೇರಲು, ನಿಮ್ಮ ಸಂಕಷ್ಟಗಳು ದೂರವಾಗಲು ನೀವು ಈ ಶನಿದೇವನನ್ನು ನಂಬಲೇಬೇಕು. ಮತ್ತು ಓಂ ಶನೇಶ್ವರಾಯ ನಮಃ ಅಂತ ನೀವು ಪಠನೆ ಮಾಡ್ತಾನೆ ಇರಬೇಕು ಸಾಧ್ಯವಾದಷ್ಟು ಬಾರಿ. ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಆದಷ್ಟು ನಿಮಗೆ ಸಾಧ್ಯವಾದಷ್ಟು ಹೋಗಿ ಬನ್ನಿ. ಭಗವಂತನ ದರ್ಶನ ಮಾಡಿದಷ್ಟು ಜೀವನದಲ್ಲಿ ಒಳಿತು ಅನ್ನೋದು ಕಾಣ್ತಾ ಹೋಗ್ತೀರಾ. ಈ 2026 ಕುಂಭರಾಶಿಯವರ ಜೀವನದಲ್ಲಿ ನಡೆಯಲಿರುವ ಈ ರೋಚಕ ಘಟನೆಗಳು ಯಾವುದು ಎಂದು ನಾವು ನೋಡೋಣ. ಈ ರಾಶಿಯವರ ಗುಣ ಸ್ವಭಾವದ ಬಗ್ಗೆ ಹೇಳಲೇಬೇಕು. ನೀವು ಅದ್ಭುತವಾದ ಮಾನವತಾವಾದಿಗಳು. ನಿಮ್ಮ ಕೈಲಿ ದುಡ್ಡಿಲ್ದಿದ್ರೂ ಪರವಾಗಿಲ್ಲ, ಬೇರೆಯವರ ಕಷ್ಟಕ್ಕೆ ಸ್ಪಂದಿಸುವ ಗುಣ ನಿಮ್ಮದು. ಆದರೆ ನಡೆಯುವ ಮೊದಲೇ ಅತಿ ದೊಡ್ಡ ಈ ಸಕಾರಾತ್ಮಕ ಘಟನೆ ಎಂದರೆ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಏರಿಕೆ ಮತ್ತು ರಾಜಯೋಗ. ಹೌದು, ಕುಂಭರಾಶಿಯ ಅಧಿಪತಿ ಶನಿ ಭಗವಾನರು ಸ್ವಕ್ಷೇತ್ರದಲ್ಲಿ ಬಲವಾಗಿ ಇರುವುದರಿಂದ 2026ರಲ್ಲಿ ನಿಮ್ಮ ಕೆಲಸದ ಜಾಗದಲ್ಲಿ ರಾಜನಂತೆ ಮೆರೆಯಲಿದ್ದೀರಿ. ಇಷ್ಟು ದಿನ ನೀವು ಈ ಆಫೀಸಿನಲ್ಲಿ ಅಥವಾ ಈ ಕೆಲಸದ ಜಾಗದಲ್ಲಿ ಯಾರು ನಿಮ್ಮನ್ನು ಅವಮಾನ ಮಾಡಿದ್ರೋ, ಯಾರು ನಿಮ್ಮ ಸಾಮರ್ಥ್ಯವನ್ನು ಪ್ರಶ್ನೆ ಮಾಡಿದ್ರೋ ಅವರೇ ಈಗ ನಿಮ್ಮ ಮುಂದೆ ತಲೆಬಾಗಿ ನಿಲ್ಲುವ ಸಮಯ ಅನ್ನೋದು ಬಂದಿದೆ. ಶನಿಯು ಕರ್ಮದಾತ. ನೀವು ಪಟ್ಟ ಕಷ್ಟಕ್ಕೆ ಬಡ್ಡಿ ಸಮೇತ ಪ್ರತಿಫಲ ನೀಡಲಿದ್ದಾನೆ. ಈ ಪ್ರಮೋಷನ್ ಅನ್ನೋದು, ಸಂಬಳ ಹೆಚ್ಚಳ, ಅಧಿಕಾರ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ವಿಶೇಷವಾಗಿ ಈ ಸರ್ಕಾರಿ ಕೆಲಸಕ್ಕೆ ಅಥವಾ ಉನ್ನತ ಹುದ್ದೆಗೆ ಪ್ರಯತ್ನಿಸುತ್ತಿರುವವರಿಗೆ ನೇಮಕಾತಿಯ ಪತ್ರ ಕೈ ಸೇರುವ ಕಾಲ ಮತ್ತು ಯೋಗ ಕೂಡಿ ಬಂದಿದೆ. ನಿಮಗೆ ಒಳ್ಳೆಯ ಸಮಯ ಅಂತಲೇ ಅನ್ನಬಹುದು. ಈ ಸ್ವಾತಂತ್ರ್ಯ ಮತ್ತು ಈ ಸಾಲ ಮುಕ್ತಿ. ಕುಂಭರಾಶಿಯವರು ಹಣವನ್ನು ಕೊಡುವುದಕ್ಕಿಂತ ಖರ್ಚು ಮಾಡುವುದರಲ್ಲಿ ಎತ್ತಿದ ಕೈ. ಅದರಲ್ಲೂ ನಿಮಗಾಗಿ ಅಲ್ಲ, ಬೇರೆಯವರಿಗಾಗಿ ಖರ್ಚು ಮಾಡಿ ಸಾಲ ಮಾಡಿಕೊಂಡಿರುತ್ತೀರಿ. ಈ ಗ್ರಹಗಳ ಅನುಗ್ರಹದಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಲಿದೆ. ಹಣದ ಒಳಹರಿವು ಹೆಚ್ಚಾಗಲಿದೆ. ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಸಾಲಗಳು ತೀರಿ ಹೋಗಲಿದೆ. ಅನಿರೀಕ್ಷಿತ ಮೂಲಗಳಿಂದ, ಅಂದರೆ ನೀವು ಊಹಿಸದ ಕಡೆಯಿಂದ ಹಣ ಬರಲಿದೆ. ಕುಂಭರಾಶಿಯವರು ಸ್ವಾಭಿಮಾನಿಗಳು. ಯಾರ ಮುಂದೆಯೂ ಕೈ ಚಾಚಲು ಇಷ್ಟಪಡೋದೇ ಇಲ್ಲ. ಈ ವರ್ಷ ಆ ಪರಿಸ್ಥಿತಿ ಬರೋದೇ ಇಲ್ಲ. ಬದಲಾಗಿ
ನೀವೇ 4 ಜನರಿಗೆ ಸಹಾಯ ಮಾಡುವಷ್ಟು ಆರ್ಥಿಕವಾಗಿ ನೀವು ಬೆಳೆಯುತ್ತೀರಿ. ಸ್ವಂತ ಮನೆ ಅಥವಾ ಕನಸು ಕುಂಭರಾಶಿಯವರಿಗೆ ವಿಶಿಷ್ಟವಾದ ಅಭಿರುಚಿ ಇದೆ. ಎಲ್ಲರಂತಿರಲು ನೀವು ಇಷ್ಟಪಡುವುದೇ ಇಲ್ಲ. ನೀವು ಕಟ್ಟುವ ಮನೆ ಅಥವಾ ಖರೀದಿಸುವ ಒಂದು ಫ್ಲ್ಯಾಟೇ ಕೂಡ ಆಗಿರಬಹುದು, ಅಷ್ಟೇ ವಿಶಿಷ್ಟವಾಗಿ ಇರುತ್ತೆ. ಇಷ್ಟು ದಿನ ನೀವು ಈ ಬಾಡಿಗೆ ಮನೆಯಲ್ಲಿದ್ದು ಮನೆ ಮಾಲೀಕರ ಕಿರಿಕಿರಿ ಅನುಭವಿಸಿ ಸಾಕಾಗಿದ್ದರೆ ಈಗ ನಿಮ್ಮದೇ ಆದ ಸ್ವಂತ ಮನೆಯ ಯೋಗ ಕೂಡಿ ಬರಲಿದೆ. ಈ ಶನಿ ಮಹಾತ್ಮನು ಸ್ಥಿರಾಸ್ತಿಯ ಕಾರಕನಾಗಿದ್ದು ಈ ವರ್ಷ ನಿಮಗೆ ಭೂಮಿ ಅಥವಾ ಮನೆಯ ರೂಪದಲ್ಲಿ ಆಸ್ತಿಯನ್ನು ಕರುಣಿಸಲಿದ್ದಾನೆ. ಈ ಮನೆಯ ರಿಪೇರಿ ಅಥವಾ ನವೀಕರಣ ಮಾಡಲು ಕೂಡ ಇದು ಸುವರ್ಣ ಕಾಲ ಅಂತಲೇ, ಈ ಒಳ್ಳೆಯ ಗೋಲ್ಡನ್ ಟೈಮ್ ಅಂತಲೇ ಅನ್ನಬಹುದು. ಹಾಗಾಗಿ ಮಹತ್ತರದ ಘಟನೆಗಳು ಅನ್ನೋದು ನಿಮಗೆ ಜೀವನದಲ್ಲಿ ನಡೀತಾ ಹೋಗುತ್ತೆ. ಈ ವಾಹನ ಯೋಗ ಆಗಿರಬಹುದು, ಐಷಾರಾಮಿ ಜೀವನ. ಕುಂಭರಾಶಿಯವರು ಸಾಮಾನ್ಯವಾಗಿ ಸರಳ ಜೀವಿಯನ್ನು ಇಷ್ಟಪಡ್ತಾರೆ. ನಿಮ್ಮ ಜೀವನ ಶೈಲಿ ಅಂದರೆ ತುಂಬಾ ಅಪ್ಡೇಟ್ ಆಗಲಿದೆ. ಹಳೆಯ ವಾಹನವನ್ನು ಮಾರಿ ಹೊಸ ಕಾರು ಅಥವಾ ದುಬಾರಿ ಬೈಕ್ ಖರೀದಿಸುವ ಯೋಗವಿದೆ. ಇದು ಕೇವಲ ಶೋಕಿಗಾಗಿ ಅಲ್ಲ, ನಿಮ್ಮ ವೃತ್ತಿ ಮತ್ತು ವ್ಯವಹಾರದ ಅಗತ್ಯಕ್ಕಾಗಿ ನೀವು ವಾಹನವನ್ನು ಖರೀದಿಸುತ್ತೀರಿ. ಈ ಹೊಸ ವಾಹನವು ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ತರಲಿದೆ. ಕುಂಭರಾಶಿಯವರು ಈ ಟೆಕ್ನಾಲಜಿಯನ್ನು ಇಷ್ಟಪಡ್ತಾರೆ. ಹಾಗಾಗಿ ನೀವು ಎಲೆಕ್ಟ್ರಿಕಲ್ ವೆಹಿಕಲ್ ಕಡೆಗೆ ಹೆಚ್ಚು ಆಕರ್ಷಿತರಾಗಿ ಇರಬಹುದು. ಸ್ವಂತ ಬಿಸ್ನೆಸ್ ಮತ್ತು ಈ ಪಾಲುದಾರಿಕೆಯಲ್ಲಿ ಯಶಸ್ಸು. ಈ ರಾಶಿಯವರು ಸ್ವತಂತ್ರ ಅಂದರೆ ಮನೋಭಾವದವರು. ಯಾರ ಕೈ ಕೆಳಗೂ ಕೆಲಸ ಮಾಡುವುದು ನಿಮಗೆ ಇಷ್ಟವಾಗುವುದಿಲ್ಲ. ಈ ಸ್ವಂತ ಉದ್ಯಮ ಅಥವಾ ಈ ಸಾಫ್ಟ್ವೇರ್ ಶುರು ಮಾಡಲು ಗ್ರಹಗಳು ಈ ದೈವಿ ಕೃಪೆಯಿಂದ ಸಾಧ್ಯವಾಗುತ್ತೆ. ನಂತರ ವಿಶೇಷವಾಗಿ ನೀವು ಈ ಲಾಭದ ಸುರಿಮಳೆಯಾಗಲಿದೆ ನಿಮಗೆ. ಈ ಕ್ರಿಯೇಟಿವ್ ಐಡಿಯಾಗಳು ಬಿಸ್ನೆಸ್ನಲ್ಲಿ ಹೊಸ ಸಂಚಲನ ಅನ್ನೋದು ಮೂಡಲಿದೆ. ಆದರೆ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡುವಾಗ ಎಚ್ಚರವಿರಲಿ. ಎಲ್ಲವನ್ನ ದಾಖಲೆಗಳಲ್ಲಿ ಬರೆದಿಟ್ಟುಕೊಳ್ಳುವುದು ತುಂಬಾ ಒಳ್ಳೆಯದು ಅಂತ ಹೇಳಬಹುದು. ಈ ಶೇರ್ ಮಾರುಕಟ್ಟೆ ಮತ್ತು ಹೂಡಿಕೆಯಲ್ಲಿ ಲಾಭ. ಕುಂಭರಾಶಿಯವರಿಗೆ ಮುಂದಾಲೋಚನೆ ಜಾಸ್ತಿ. ಭವಿಷ್ಯದಲ್ಲಿ ಏನಾಗುತ್ತೆ ಎಂದು ಊಹಿಸುವ ಶಕ್ತಿ ನಿಮಗಿದೆ. ಶೇರ್ ಮಾರ್ಕೆಟಲ್ಲಿ ನೀವು ಮಾಡುವ ಹೂಡಿಕೆಗಳು ಬಂಗಾರದ ಮೊಟ್ಟೆ ಇಡಲಿವೆ. ವಿಶೇಷವಾಗಿ ಇಲ್ಲಿ ಒಂದು ಆಟೋಮೊಬೈಲ್ ಅಥವಾ ಈ ಮೆಟಲ್ ಏನೋ ಒಂದು ಹೂಡಿಕೆ ಮಾಡಿದ್ದರೆ ಲಾಭ ಅನ್ನೋದು ಜಾಸ್ತಿ. ಈ ಲಾಟರಿ ಅಥವಾ ಚೀಟಿ ವ್ಯವಹಾರಗಳಲ್ಲಿಯೂ ಅನಿರೀಕ್ಷಿತ ಧನಾಗಮನವಾಗುವ ಸಾಧ್ಯತೆ ಇದೆ. ಈ ರಾಶಿಯವರು ರಿಸ್ಕ್ ಅನ್ನೋದು ತೆಗೆದುಕೊಳ್ಳಲು ಹೆದರುವುದಿಲ್ಲ. ಈ ವರ್ಷ ನಿಮ್ಮ ಈ ರಿಸ್ಕ್ ಅನ್ನೋದು ತಕ್ಕ ಪ್ರತಿಫಲ ಅನ್ನೋದು ಸಿಗುತ್ತೆ. ಈ ಪ್ರೇಮ ವಿವಾಹ ಮತ್ತು ದಾಂಪತ್ಯ ಜೀವನ. ಕುಂಭರಾಶಿಯವರು ಪ್ರೀತಿಯ ವಿಚಾರದಲ್ಲಿ ತುಂಬ ಸೀಕ್ರೆಟ್. ಮನಸ್ಸಿನ ಪ್ರೀತಿಯನ್ನು ವ್ಯಕ್ತಪಡಿಸಲು ಹಿಂಜರಿಯುತ್ತೀರಾ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ನೀವು ಇಷ್ಟಪಟ್ಟವರ ಜೊತೆ ಮದುವೆಯಾಗುವ ಯೋಗವಿದೆ. ಮನೆಯವರ ವಿರೋಧ ಇದ್ದರೂ ಕೂಡ ನೀವು ಈ ಸರಾಗವಾಗಿ ಬಗೆಹರಿಯಲಿದೆ ನಿಮ್ಮ ಈ ಕಷ್ಟ ಕಾರ್ಪಣ್ಯಗಳು. ಇನ್ನು ಮದುವೆಯಾದ ದಂಪತಿಗಳಲ್ಲಿ ಅನ್ಯೋನ್ಯತೆ ಹೆಚ್ಚಾಗಲಿದೆ. ಕುಂಭರಾಶಿಯವರು ತಮ್ಮ ಸಂಗಾತಿಯನ್ನು ಸ್ನೇಹಿತನಂತೆ ಕಾಣುತ್ತಾರೆ. ಈ ವರ್ಷ ನಿಮ್ಮ ಸ್ನೇಹ ಮತ್ತು ಪ್ರೀತಿ ಎರಡೂ ಗಟ್ಟಿಯಾಗಲಿದೆ. ಸಂಗಾತಿಯ ಹೆಸರಿನಲ್ಲಿ ಮಾಡುವ ಹೂಡಿಕೆಗಳು ಲಾಭ ತಂದುಕೊಡಲಿದೆ. ಮತ್ತು ವಿದೇಶ ಯೋಗ ಮತ್ತು ದೂರ ಪ್ರಯಾಣ ಯೋಗ. ರಾಶಿಯು ವಾಯುತತ್ವದ ರಾಶಿಯಾಗಿದ್ದು ಸಂಚಾರವನ್ನು ಸೂಚಿಸುತ್ತೆ. ಕೆಲಸದ ನಿಮಿತ್ತ ಅಥವಾ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ನಿಮ್ಮ ಕನಸು ನನಸಾಗಲಿದೆ. ಈ ವೀಸಾ ತೊಂದರೆಗಳು ಬಗೆಹರಿಯಲಿವೆ. ಕೇವಲ ವಿದೇಶ ಮಾತ್ರವಲ್ಲ, ದೇಶದೊಳಗಿನ ಪುಣ್ಯಕ್ಷೇತ್ರಗಳಿಗೆ ಅಥವಾ ಈ ಪ್ರವಾಸಿ ತಾಣಗಳಿಗೆ ಕುಟುಂಬ ಸಮೇತರಾಗಿ ಹೋಗುವ ನಿಮಗೆ ಯೋಗವಿದೆ. ಈ ಪ್ರಯಾಣಗಳು ನಿಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿ ಹೊಸ ಚೈತನ್ಯವನ್ನು ತುಂಬಲಿವೆ. ಮಕ್ಕಳ ವಿದ್ಯಾಭ್ಯಾಸ ಮತ್ತು ಪ್ರಗತಿ. ಕುಂಭರಾಶಿಯ ಪೋಷಕರು ಮಕ್ಕಳಿಗೆ ಹೆಚ್ಚು ಸ್ವಾತಂತ್ರ್ಯ ನೀಡಿದ್ದಾರೆ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅಥವಾ ಕ್ರೀಡೆಯಲ್ಲಿ ಅದ್ಭುತ ಸಾಧನೆ ಮಾಡಲಿದ್ದಾರೆ. ಅವರು ತರುವ ಈ ರಿಸಲ್ಟ್ ನೋಡಿ ನಿಮ್ಮ ಎದೆ ಉಬ್ಬಲಿದೆ. ಮಕ್ಕಳಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ ಸಂತಾನದ ಭಾಗ್ಯ ಸಿಗುವ ಶುಭ ಯೋಗವಿದೆ. ಈ ರಾಶಿಯವರು ಜ್ಞಾನಕ್ಕೆ ಈ ಬೆಲೆ ಅನ್ನೋದು ಕೊಡ್ತಾರೆ. ನಿಮ್ಮ ಮಕ್ಕಳು ಕೂಡ ಬುದ್ಧಿವಂತರಾಗಿ ಬೆಳೀತಾರೆ. ಮತ್ತು ಈ ಕೋರ್ಟ್ ಕಚೇರಿ ಮತ್ತು ಕಾನೂನು ಜಯ ನಿಮಗೆ. ಈ ರಾಶಿಯವರಿಗೆ ನ್ಯಾಯದ ಮೇಲೆ ಅಪಾರ ನಂಬಿಕೆ.
ದೀರ್ಘಕಾಲದಿಂದ ನಡೆಯುತ್ತಿದ್ದ ಕೋರ್ಟ್ ಕೇಸುಗಳು ನಿಮ್ಮ ಪರವಾಗಿ ಇರಲಿವೆ. ಆಸ್ತಿ ವಿಚಾರಗಳಲ್ಲಿ ನಿಮಗೆ ಜಯ ಅನ್ನೋದು ಸಿಗಲಿದೆ. ನಿಮ್ಮ ವಿರುದ್ಧ ಯಾರೇ ಪಿತೂರಿ ನಡೆಸಿದರೂ ಸತ್ಯಕ್ಕೆ ಅಂತಿಮ ಜಯ ಸಿಗಲಿದೆ. ನಿಮ್ಮ ತಾಳ್ಮೆಯೇ ನಿಮ್ಮ ಆಸ್ತಿ. ಕುಂಭರಾಶಿಯವರು ಜಗಳ ಇಷ್ಟಪಡೋದೇ ಇಲ್ಲ, ಆದರೆ ಅನ್ಯಾಯವನ್ನು ಸಹಿಸುವುದಿಲ್ಲ. ಈ ವರ್ಷ ನ್ಯಾಯದೇವತೆ ನಿಮ್ಮ ಪರವಾಗಿದ್ದಾಳೆ. ನಿಮ್ಮ ಜೀವನದಲ್ಲಿ ಈ ಸಕಾರಾತ್ಮಕ ಘಟನೆ ಅನ್ನೋದು ಹೊಸ ತಂತ್ರಜ್ಞಾನ ಮತ್ತು ಆವಿಷ್ಕಾರ. ಕುಂಭರಾಶಿಯು ವಿಜ್ಞಾನಿಗಳ ರಾಶಿ ಎಂದು ಕರೆಯಲ್ಪಡುತ್ತದೆ. ಈ ಹೊಸ ವಿಚಾರಗಳನ್ನು ಕಲಿಯುವುದು ನಿಮಗೆ ತುಂಬ ಇಷ್ಟ. ಅದರಲ್ಲೂ ಈ ಎಲೆಕ್ಟ್ರಾನಿಕ್ ಗ್ಯಾರೇಜ್ಗಳನ್ನು, ಅಂದರೆ ಲೇಟೆಸ್ಟ್ ಈ ಲ್ಯಾಪ್ಟಾಪು, ಮೊಬೈಲು ಅಥವಾ ಈ ಆಟೋಮೇಷನ್ ವಸ್ತುಗಳನ್ನು ಖರೀದಿಸುತ್ತೀರಿ. ಅಷ್ಟೇ ಅಲ್ಲ, ನೀವು ಈ ಹೊಸ ಸಾಫ್ಟ್ವೇರ್ಗಳನ್ನು ಕಲಿಯುವ ಮೂಲಕ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆ ಮಾಡಿಕೊಳ್ತೀರಿ. ನಿಮ್ಮ ಯಾವುದೇ ಒಂದು ಐಡಿಯಾಗಳು ಬೇರೆಯವರಿಗೆ ಹುಚ್ಚು ಎನಿಸಬಹುದು, ಆದರೆ ಅದೇ ಐಡಿಯಾಗಳು ನಿಮಗೆ ಹಣ ಅನ್ನೋದು ತಂದುಕೊಡಲಿವೆ. ಕುಟುಂಬ ಮತ್ತು ಒಡಹುಟ್ಟಿದವರ ಆಸ್ತಿ ವಿಚಾರ. ಸಂಬಂಧಗಳಿಗಿಂತ ಸಿದ್ಧಾಂತ ಮುಖ್ಯವಾಗಿದೆ, ಆದರೆ ಕುಟುಂಬದ ಜೊತೆಗಿನ ಬಾಂಧವ್ಯ ಸುಧಾರಿಸಲಿದೆ. ಅಣ್ಣ ತಮ್ಮಂದಿರ ಅಥವಾ ಅಕ್ಕ ತಂಗಿಯರ ಜೊತೆಗಿನ ಆಸ್ತಿ ಹಂಚಿಕೆ ವಿವಾದಗಳು ಹಿರಿಯರ ನೇತೃತ್ವದಲ್ಲಿ ಸುಲಭವಾಗಿ ಬಗೆಹರಿಯಲಿವೆ. ನಿಮಗೆ ಸೇರಬೇಕಾದ ಆಸ್ತಿಯ ಪಾಲು ಯಾವುದೇ ಜಗಳವಿಲ್ಲದೆ ನಿಮ್ಮ ಕೈ ಸೇರಲಿದೆ. ಈ ತಂದೆಯ ಕಡೆಯಿಂದ ಆಸ್ತಿಯ ಸಹಾಯ ಅಥವಾ ಬೆಂಬಲ ಸಿಗುವ ಸಾಧ್ಯತೆ ಇದೆ. ಆಧ್ಯಾತ್ಮಿಕ ಒಲವು ಮತ್ತು ಈ ದೈವ ದರ್ಶನ. ಕುಂಭರಾಶಿಯವರು ನಾಸ್ತಿಕರಂತೆ ಕಂಡರೂ ಆಳದಲ್ಲಿ ದೈವಭಕ್ತಿ ಇದೆ. ನಿಮ್ಮ ಮನಸ್ಸು ಆಧ್ಯಾತ್ಮದ ಕಡೆಗೆ ವಾಲಲಿದೆ. ಈ ದೇವಸ್ಥಾನಗಳಿಗೆ ಭೇಟಿ ನೀಡುವುದು, ಹೋಮ ಹವನಗಳಲ್ಲಿ ಭಾಗವಹಿಸುವುದು ಹೆಚ್ಚಾಗಲಿದೆ. ನಿಮ್ಮ ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ. ನಿಮ್ಮ ಕುಲದೇವರ ಆಶೀರ್ವಾದ ಈ ವರ್ಷ ನಿಮ್ಮ ಮೇಲೆ ಪ್ರಬಲವಾಗಿ ಇರಲಿದೆ. ಇಲ್ಲಿಯವರೆಗೂ ಒಳ್ಳೆಯದನ್ನೇ ಕೇಳಿದ್ದೀರಿ. ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ಆಗುವುದಿಲ್ಲ. ಈ ಗ್ರಹಗಳ ಆಟದಲ್ಲಿ ಕೆಲವು ಎಚ್ಚರಿಕೆಗಳು ಕೂಡ ಇವೆ. ಈ ನಕಾರಾತ್ಮಕವಾಗಿವೆ. ಕುಂಭರಾಶಿಯವರ ಸ್ವಭಾವದ ದೋಷದಿಂದಲೇ ಇವು ಸಂಭವಿಸಬಹುದು. ಎಚ್ಚರ ವಹಿಸಿದರೆ ಮಾತ್ರ ಪಾರಾಗಬಹುದು. ಆರೋಗ್ಯದಲ್ಲಿ ನರ ದೌರ್ಬಲ್ಯ ಮತ್ತು ಕಾಲಿನ ನೋವು. ಕುಂಭರಾಶಿಯ ಅಧಿಪತಿ ಈ ಶನಿ ಭಗವಾನರು ಆಗಿರುವುದರಿಂದ ಮತ್ತು ಸಾಡೆಸಾತಿಯ ಪ್ರಭಾವ ಇರುವುದರಿಂದ ನಿಮಗೆ ವಿಪರೀತವಾದ ಕಾಲು ನೋವು, ಮಂಡಿ ನೋವು ಅಥವಾ ಈ ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ಕಾಡಬಹುದು. ಈ ರಾಶಿಯವರು ಕೆಲಸದಲ್ಲಿ ಮುಳುಗಿದರೆ ಊಟ, ತಿಂಡಿ, ಮನೆಯವರು ಇದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ದಾರಿ ಅನ್ನೋದು ಮಾಡಿಕೊಡುತ್ತೆ. ಸೋಮಾರಿತನ ಮಾಡಿದರೆ ಕಾಯಿಲೆಗಳು ನಿಮ್ಮನ್ನು ಆವರಿಸಿಕೊಳ್ಳುತ್ತವೆ. ಇದಕ್ಕೆ ಪರಿಹಾರ, ಪ್ರತಿದಿನ ನೀವು ಕನಿಷ್ಠ ಒಂದು ಅರ್ಧ ಗಂಟೆನಾದರೂ ನೀವು ಈ ವಾಕಿಂಗ್ ಅನ್ನೋದು ಮಾಡಲೇಬೇಕು. ಸಾಕಷ್ಟು ನೀರು ಕುಡಿಯಿರಿ. ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ಬೇಡವೇ ಬೇಡ. ಮತ್ತು ಈ ನಂಬಿಕೆ ದ್ರೋಹ ಮತ್ತು ಸ್ನೇಹಿತರಿಂದಲೇ ಮೋಸ. ಕುಂಭರಾಶಿಯವರ ಅತಿ ದೊಡ್ಡ ವೀಕ್ನೆಸ್ ಎಂದರೆ ಸ್ನೇಹಿತರಿಗಾಗಿ ಪ್ರಾಣ ಕೊಡುವವರು ಆದರೆ ನೀವು ಯಾರನ್ನು ಅತಿಯಾಗಿ ನಂಬುತ್ತೀರೋ ಅವರೇ ನಿಮಗೆ ಮೋಸ ಮಾಡುವ ಸಾಧ್ಯತೆ ಇದೆ. ಕಷ್ಟಪಟ್ಟು ದುಡಿದ ಹಣವನ್ನು ಸ್ನೇಹಿತರಿಗೆ ಸಾಲವಾಗಿ ಕೊಟ್ಟು ಹಣವೂ ಇಲ್ಲದೆ ಸ್ನೇಹವೂ ಇಲ್ಲದೆ ಪರದಾಡುವ ಪರಿಸ್ಥಿತಿ ಬರಬಹುದು. ನಿಮ್ಮ ಒಳ್ಳೆಯತನವನ್ನು ಜನ ದೌರ್ಬಲ್ಯ ಎಂದು ತಿಳಿದುಕೊಳ್ತಾರೆ. ಪರಿಹಾರ ಇದಕ್ಕೆ, ಹಣದ ವಿಷಯದಲ್ಲಿ ಯಾರನ್ನು ನಂಬಬೇಡಿ. ಎಷ್ಟೇ ಆತ್ಮೀಯರಾಗಿ ಇದ್ದರೂ ಕೂಡ ಹಣಕಾಸಿನ ವ್ಯವಹಾರ ಮಾಡುವಾಗ ಈ ಕಾಗದ ಪತ್ರ ಮಾಡಿಸಿಕೊಳ್ಳಿ, ಇಲ್ಲವಾದರೆ ಕಣ್ಣೀರು ಹಾಕಬೇಕಾಗುತ್ತೆ. ಕುಂಭರಾಶಿಯವರು ರಾಜಯೋಗವನ್ನು ಅನುಭವಿಸಲು ಮತ್ತು ಬರುವ ಕಷ್ಟಗಳನ್ನು ತಡೆಯಲು ಮಾಡಬೇಕಾದ ಸುಲಭ ಪರಿಹಾರಗಳು ಇಲ್ಲಿವೆ. ಈ 3 ನಿಮಿಷ ತುಂಬ ಮುಖ್ಯ, ನೀವು ಮಿಸ್ ಮಾಡಬೇಡಿ. ಯಾಕೆಂದರೆ ಕುಂಭರಾಶಿಯ ಅಧಿಪತಿ ಶನಿ ಭಗವಾನರು ಆಗಿರೋದ್ರಿಂದ ಸಾಡೆಸಾತಿಯ ಪ್ರಭಾವ ಕಡಿಮೆ ಮಾಡಲು ಪ್ರತಿ ಶನಿವಾರ ಶನಿ ದೇವಸ್ಥಾನದಲ್ಲಿ ಅಥವಾ ಆಂಜನೇಯನ ದೇವಸ್ಥಾನದಲ್ಲಿ ನೀವು ಈ ದೀಪವನ್ನು ಹಚ್ಚಿ. ಇದು ನಿಮ್ಮ ಜೀವನದ ಕತ್ತಲೆಯನ್ನು ಓಡಿಸುತ್ತೆ. ಜನಸೇವೆಯೇ ಜನಾರ್ದನ ಸೇವೆ. ಶನಿ ಮಹಾತ್ಮನಿಗೆ ಬಡವರು ಮತ್ತು ಕಾರ್ಮಿಕರೆಂದರೆ ಪ್ರೀತಿ. ನೀವು ನಿಮ್ಮ ಕೈಲಾದಷ್ಟು ಬಡವರಿಗೆ, ಅಂಗವಿಕಲರಿಗೆ ಮತ್ತು ರಸ್ತೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಅನ್ನದಾನ ಮಾಡಿ ಮತ್ತು ವಸ್ತ್ರದಾನ ಮಾಡಿ. ಪ್ರಾಣಿಗಳಿಗೆ, ವಿಶೇಷವಾಗಿ ಅಂದರೆ ಕಾಗೆಗಳಿಗೆ ಅಥವಾ ನಾಯಿಗಳಿಗೆ ಆಹಾರವನ್ನು ನೀಡಿ. ದಾನ ಧರ್ಮದ ಗುಣವೇ ನಿಮಗೆ ಶ್ರೀರಕ್ಷೆ. ನೀವು ಕೊಡುವ 10 ರೂಪಾಯಿ 100 ರೂಪಾಯಿ ಆಗಿರಬಹುದು, ನಿಮಗೆ ವಾಪಸ್ ಅನ್ನೋದು ಬರುತ್ತೆ.
ಅಂದರೆ ಸರಳ ಪರಿಹಾರ. ಹನುಮಾನ್ ಚಾಲೀಸ ಕುಂಭರಾಶಿಯವರು ಮಾನಸಿಕವಾಗಿ ಗಟ್ಟಿಯಾಗಿರಲು ಆಂಜನೇಯ ಭಕ್ತಿ ಅತ್ಯಗತ್ಯ. ಪ್ರತಿದಿನ ಅಥವಾ ಕನಿಷ್ಠ ಶನಿವಾರದಂದು ಹನುಮಾನ್ ಚಾಲೀಸವನ್ನು ಪಠಿಸಿ. ಜೈ ಶ್ರೀರಾಮ್ ಅಂತ ನೀವು ಆದಷ್ಟು ಸಾಧ್ಯವಾದಷ್ಟು ಬರೆಯಿರಿ ಮತ್ತು ನಿಮ್ಮ ಶತ್ರುಗಳನ್ನು ಮತ್ತು ರೋಗಗಳನ್ನು ದೂರವಿಡುತ್ತೆ ಈ ಮಾಡೋದ್ರಿಂದ ಹೀಗೆ. ಮತ್ತು ಈ ಕುಂಭರಾಶಿಯವರ ಪಾಲಿಗೆ ನಿಜಕ್ಕೂ ಒಂದು ಅದ್ಭುತವಾದ ವರ್ಷ ಈ ವರ್ಷ. ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ಈಗ ಫಲ ಸಿಗುವ ಸಮಯ. ಗ್ರಹಗಳು ನಿಮಗೆ ಸಾಥ್ ನೀಡುತ್ತವೆ. ನೀವು ಕೇವಲ ಎಚ್ಚರಿಕೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಡಬೇಕಷ್ಟೇ. ಈ ಘಟನೆಗಳಲ್ಲಿ ನೀವು ಯಾವುದನ್ನು ಹೆಚ್ಚು ನಿರೀಕ್ಷಿಸುತ್ತಿದ್ದೀರಿ? ಸದ್ಯಕ್ಕೆ ನೀವು ಯಾವ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದೀರಿ? ಸಾಲದ ಸಮಸ್ಯೆಯೇ, ಮನೆಯಲ್ಲಿ ಅಶಾಂತಿಯೇ ಮತ್ತು ಆರೋಗ್ಯವೇ? ದಯವಿಟ್ಟು ಮುಚ್ಚುಮರೆ ಇಲ್ಲದೆ ನೀವು ಇದನ್ನು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚು ಮಾಹಿತಿಗಾಗಿ ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಲಭಿಸಬೇಕು ಅನ್ನೋದ್ರೆ ನೀವು ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ಈ ವಿಡಿಯೋ ನಿಮಗೂ ಕೂಡ ಉಪಯುಕ್ತ ಆಗುತ್ತೆ. ಶನಿ ಭಗವಾನರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.